ತನ್ನ ಹೆಂಡತಿ ಹಾಗೂ ತಂಗಿಯನ್ನು ಕೊಲೆ ಮಾಡಿದ ಉದ್ಯೋಗಿ. ಸೊ ಏನಾಯಿತು ಎತ್ತ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ವೀಕ್ಷಕರೇ, ಮೊದಲನೇದಾಗಿ ಬರೋದಾದರೆ ಅದು ಏನಪ್ಪ ಅನ್ನೋದಾದರೆ ಅದು ಕೊಲೆ ಮಾಡಿದ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರ ನಂತರ ಅವರ ಹೆಂಡತಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕೊಲೆ ಮಾಡಿದ ವ್ಯಕ್ತಿಯ ಹೆಸರು ಬರೋದಾದರೆ ಅದು ಮಾನಸ್ ಅಂತ. ಅವರಿಗೆ ಒಬ್ಬರು ತಂಗಿನೂ ಸಹ ಇದ್ದಾರೆ, ಅವರ ಹೆಸರು ಶಿವ ಅಂತ. ಇವರ ಆ ತಂದೆ ತಾಯಿ ಏನಿದ್ದಾರೆ ಅವರು ಆಲ್ರೆಡಿ ತೀರೋಗ್ಬಿಟ್ಟಿದ್ದಾರೆ ವೀಕ್ಷಕರೇ. ಇನ್ನೊಂದು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಅದು ಇವರ ಹೆಂಡತಿ ಹೆಸರು ಬರೋದಾದರೆ ದಿವ್ಯಾ ಮಿಶ್ರಾ ಅಂತ. ಇವರಿಗೆ ಒಬ್ಬರು ಅಕ್ಕನೂ ಸಹ ಇದ್ದಾರೆ, ಅವರ ಹೆಸರು ಬರೋದಾದರೆ ಅದು ಪ್ರಜ್ಞಾ ಮಿಶ್ರಾ ಅಂತ ವೀಕ್ಷಕರೇ. ಸೊ ಏನಪ್ಪ ವಿಷಯ ಅನ್ನೋದಾದರೆ ಮಾನಸ್ ಹಾಗೂ ದಿವ್ಯಾ ಅಂದರೆ ಕೊಲೆ ಮಾಡಿದ ವ್ಯಕ್ತಿ ಹಾಗೂ ಅವರ ಹೆಂಡತಿ ಮದುವೆಯಾಗಿ 12 ವರ್ಷಗಳ ಆದರೂ ಸಹ ಅವರಿಗೆ ಮಕ್ಕಳಿರಲ್ಲ. ಸೊ ಅದೊಂದು ಕಾರಣದಿಂದ ಅವರು ಸಪ್ರೇಟ್ ಆಗಿರ್ತಾರೆ, ಬೇರೆ ಬೇರೆ ಮನೇಲಿರ್ತಾರೆ ಅಂತಲೇ ಹೇಳ್ಬೋದು. ಇಬ್ರದ್ದು ಏಜು ಬರೋದಾದರೆ ಲೈಕ್ ಅವರ ಗಂಡನ ಏಜು ಅಂದರೆ ಕೊಲೆ ಮಾಡಿದ ವ್ಯಕ್ತಿಯ ಏಜ್ ಬರೋದಾದರೆ ಅದು 38 ವರ್ಷ ಹಾಗೂ ಹೆಂಡತಿಯ ವಯಸ್ಸು ಬಂದು 33 ವರ್ಷ. ಸೊ ಇವರು ವರ್ಕ್ ಅಂದರೆ ಇವರಿಬ್ಬರ ವರ್ಕ್ ಏನು ಮಾಡ್ತಾಯಿದ್ರು ಅನ್ನೋದಾದರೆ ಅವರ ಗಂಡ ಅಂದರೆ ಕೊಲೆ ಮಾಡಿದ ವ್ಯಕ್ತಿ ಅವರು SBIಯಲ್ಲಿ ಫೈಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು ಹಾಗೂ ಅವರ ಹೆಂಡತಿಯು ಸಹ ಒಂದು ICIC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಏನಕ್ಕೆ ಅವರ ಹೆಂಡತಿನೇ ಕೊಲೆ ಮಾಡಿದ್ರು ಮತ್ತು ಅವ್ರ ತಂಗಿನೂ ಸಹ ಏನಕ್ಕೆ ಕೊಲೆ ಮಾಡಿದ್ರು ಅನ್ನೋದಾದರೆ ವೀಕ್ಷಕರೇ, ಮೊದಲನೇದಾಗಿ ಅಂದರೆ ಕೊಲೆ ಮಾಡಿದ ವ್ಯಕ್ತಿಗೆ ತನ್ನ ಹೆಂಡತಿ ಬೇರೆಯವರ ಜೊತೆ ಅಫೇರ್ ಇಟ್ಕೊಂಡವಳೆ ಅಂತ ಗೊತ್ತಾಯಿತು. ಸೊ ಇದನ್ನು ತಿಳಿದ ಅವರು ತುಂಬ ಕೋಪಗೊಂಡು ಅವರ ಹೆಂಡತಿಯ ಆಫೀಸ್ಗೆ ಹೋಗಿ ಅಂದರೆ ಅವರ ಹೆಂಡತಿಯ ಬ್ಯಾಂಕಿಗೆ ಹೋಗಿ ಅವರನ್ನು ಹೊರಗಡೆ ಕರೀತಾರೆ. ಸೊ ಹೊರಗಡೆ ಕರೆದ ನಂತರ ಅವರ ಹೆಂಡತಿ ಜೊತೆ ಫುಲ್ ರಫ್ ಆಗಿ ಬಿಹೇವ್ ಮಾಡ್ತಾರೆ. ಅದಾದ ನಂತರ ಗನ್ನ ಹೊರಗೆ ತಂದು ಶೂಟ್ ಮಾಡೇ ಬಿಡ್ತಾರೆ ವೀಕ್ಷಕರೇ. ಸೊ ಇದಾದ ನಂತರ ಅಲ್ಲಿದ್ದ ಅವರ ಕೊಲೀಗ್ಸ್ಗಳು ಅಂದರೆ ಅವರ ಹೆಂಡತಿಯ ಕೊಲೀಗ್ಸು ಅಂದರೆ ವಿದ್ಯಾ ಅವರ ಕೊಲೀಗ್ಸ್ ಏನಿರ್ತಾರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೋಗೋಕ್ಕೆ ವ್ಯವಸ್ಥೆನ ಮಾಡ್ತಾರೆ ವೀಕ್ಷಕರೇ. ಆದರೂ ಸಹ ಅಲ್ಲಿ ಹೋದಾಗ ಅವರ ಪ್ರಾಣ ಅಷ್ಟೊತ್ತಿಗೆ ಹೊರಟೋಗ್ಬಿಟ್ಟಿತ್ತು. ನಂತರ ಇವರು ಯಾರು ಕೊಲೆ ಮಾಡಿರ್ತಾರೆ ಅವರು ಗಾಬರಿಯಿಂದ ತಮ್ಮ ಮನೆಗೆ ಹೋಗ್ತಾರೆ. ಅಕ್ಕಪಕ್ಕ ಮನೆಯವರೆಲ್ಲ ಆ ಗಾಬರಿತನ ನೋಡ್ತಾ ಇರ್ತಾರೆ, ಅವರು ತುಂಬ ಸ್ವೆಟ್ ಮಾಡ್ತಾ ಇರ್ತಾರೆ ಅಂತ ಎಲ್ಲ ರಿಪೋರ್ಟ್ನ ಕೊಟ್ಟಿದ್ದಾರೆ. ಅದರ ನಂತರ ಅವರು ಒಳಗಡೆ ಹೋದ ನಂತರ ಅಂದರೆ ಕೊಲೆ ಮಾಡಿದ ವ್ಯಕ್ತಿ ಒಳಗಡೆ ಹೋದ ನಂತರ ತಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಅವರ ಸ್ಟೇಟಸ್ನ ನೋಡ್ತಾರೆ ವೀಕ್ಷಕರೇ. ಅವರ ಸ್ಟೇಟಸಲ್ಲಿ ಏನಂತ ಇತ್ತು ಅನ್ನೋದಾದರೆ ಟುಡೇ ಐ ಕಿಲ್ಡ್ ಮೈ ವೈಫ್ ಆ್ಯಸ್ ಶಿ ಚೀಟೆಡ್ ಮೀ, ನೌ ಐ ಹ್ಯಾವ್ ಸ್ಟಿಲ್ ಮೈಸೆಲ್ಫ್ ಆ್ಯಂಡ್ ಮೈ ಸಿಸ್ಟರ್. ಅದರ ನಂತರ ಅವರು ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ, ಏನು ಅನ್ನೋದಾದರೆ ಅದು ದಿವ್ಯಾ ಮಿಶ್ರಾ ಅವರ ಅಕ್ಕನ ಬಗ್ಗೆ ಅಂದರೆ ಅವರ ಹೆಂಡತಿಯ ಅಕ್ಕನ ಬಗ್ಗೆ. ಅವರ ಹೆಂಡತಿಯವರ ಅಕ್ಕನಿಗೆ ಏನಕ್ಕೆ ಅವರು ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತು ಅಂತ ಹಾಕಿದ್ದಾರೆ. ಸೊ ನೋಡೋಣ ಏನಕ್ಕೆ ಕೊಲೆ ಮಾಡಿದ್ರು ಅನ್ನೋದಾದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಏನಕ್ಕೆ ಕೊಲೆ ಮಾಡಿರ್ಬೋದು ಅಂತ. ಸೊ ಅದೇ ರೀತಿಯಾಗಿ ಕೊಲೆ ಮಾಡಿದ ತಕ್ಷಣ ಅವರು ಮನೆಗೆ ಹೋಗ್ತಾರೆ. ಸೊ ಮನೆಗೆ ಹೋದಾಗ ಅಲ್ಲಿ ಅವರ ತಂಗಿಯನ್ನು ನೋಡಿ ಅವರನ್ನು ಸಹ ಶೂಟ್ ಮಾಡ್ತಾರೆ. ಸೊ ಅದಾದ ನಂತರ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ವೀಕ್ಷಕರೇ. ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಏನಪ್ಪ ಅನ್ನೋದಾದರೆ ಅದು ಕೊಲೆ ಮಾಡಿದ ವ್ಯಕ್ತಿಯ ತಂಗಿಗೆ ಸ್ವಲ್ಪ ಮೆಂಟಲ್ ಇಲ್ನೆಸ್ ಇತ್ತು ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಈ ಫೋಟೋ ಏನು ನೋಡ್ತಾ ಇದ್ದೀರಾ ಇದು ದಿವ್ಯಾ ಮಿಶ್ರಾ ಅವರ ಅಕ್ಕ ಪ್ರಜ್ಞಾ ಮಿಶ್ರಾ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇವರು ಒಬ್ಬರು ನ್ಯೂಸ್ ರಿಪೋರ್ಟರ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಬರೋದಾದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೊಲೀಸ್ ಎಲ್ಲ ಬಂದ್ಬಿಟ್ಟು ICIC ಬ್ಯಾಂಕ್ ಮುಂದೆ ನಿಂತು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಇದೊಂದು ಭಯಂಕರವಾದ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ತುಂಬ ಭಯಂಕರವಾದ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇವತ್ತಿಗೆ ಇಷ್ಟು ಸಾಕು, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಗೈಸ್. ಇದೇ ರೀತಿಯಾದ ಕೇಸ್ಗಳ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಎಲ್ಲಿ ಹೇಗೆ ನಡೀತು ಯಾಕೆ ನಡೀತು ಅಂತ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್